ನೀವು ಹೇಳ್ತಾ ಇದ್ರದ ಯಾರ ಮಾತು ಕೇಳಲ್ಲ ಅಂತ ಒಂದೊಂದ್ಸರಿ ಅನ್ಸುತ್ತಾ ನಿಮ್ಮ ಸಿನಿಮಾ ಜರ್ನಿಲೂ ಕೆಲವು ಸರಿ ಕೆಲವು ಮಾತುಗಳು ಕೇಳಿದ್ರೆ ಇಲ್ಲ ಅದು ಕೇಳಿದ್ರೆ ಅಂದ್ರೆ ಏನಾಗುತ್ತೆ ಗೊತ್ತಾ ಅದು ಸಿಚುವೇಶನ್ ತಕ್ಕನಂಗೆ ಅದು ಆಗೋಗುತ್ತೆ. ಇವಾಗ ನಾನೇನು ಎಲ್ಲ ಕೆಲವು ಸಲ ಹೆಂಗಾಗ್ಬಿಡತ್ತೆ ಅಂದ್ರೆ ನಮ್ಮ ಸಿಚುವೇಶನ್ ಹೆಂಗಿರುತ್ತೆ ಅದ್ರ ಪ್ರಕಾರ ನಡಿಬೇಕಾಗತ್ತೆ. ಸೊ ಹಂಗಾಗಿ ನನ್ನ ಲೈಫಲ್ಲಿ ಏನು ಮಾಡಬೇಕು ಅಂದ್ಕೊಂಡು ಅದು ಮಾಡಿದ್ದೀನಿ. ಸೊ ಇವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೀಟಾಗಿ ಗೊತ್ತಿರೋದ್ರಿಂದ ಸೊ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟು ವರ್ಷದ ಜರ್ನಿ ಸದ್ಯ ಕನ್ನಡ ಇಂಡಸ್ಟ್ರಿಯ ಸ್ಥಿತಿ ಇರುತ್ತೆ. ಜೊತೆಗೆ ಒಂದು ವಿಚಾರ ಕೇಳಿ ಬರ್ತಾನೆ ಇದೆ, ಇಂಡಸ್ಟ್ರಿಯ ಒಗ್ಗಟ್ಟಿನ ವಿಚಾರ. ಇಂಡಸ್ಟ್ರಿಯಲ್ಲಿ ಒಂದಿಲ್ಲ, ಒಬ್ಬ ಲೀಡ್ ಇಲ್ಲ ಅಂತ. ಅದನ್ನ ನೀವು ಹೆಂಗೆ ರಿಸೀವ್ ಮಾಡ್ತೀರಿ? ಸರ್ ಇಲ್ಲ, ಆ್ಯಕ್ಚುಲಿ ಏನು ಗೊತ್ತಾ, ಲೀಡ್ರ್ ಇಲ್ಲ ಅನ್ನೋದಕ್ಕಿಂತ ಒಬ್ಬ ಲೀಡರ್ಗೋಸ್ಕರ ಯಾಕೆ ವೆಯ್ಟ್ ಮಾಡ್ಬೇಕು? ನಾವೆಲ್ಲರೂ ಸೇರ್ಬೋದಲ್ವಾ ಒಂದು ಜಾಗದಲ್ಲಿ ಸೇರ್ಬೋದು. ನಮ್ಮದೇ ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ, ಫಿಲ್ಮ್ ಚೇಂಬರ್ ಇದೆ. ಸೊ ಎಲ್ಲರೂ ಒಂದು ಕಡೆ ಸೇರಬೇಕು. ಅದು ಸೇರಾದ್ಮೇಲೆ ನೋಡೋಣ ಯಾರು ಲೀಡರ್ ಆಗ್ತಾರೆ ಏನೋ ಅನ್ನೋದು. ಬಟ್ ಎಲ್ಲರೂ ಒಂದು ಕಡೆ ಸೇರಲಿ, ಮೊದಲು ಸೇರಬೇಕು. ಮುಂಚೆ ಆದರೆ ಸಾಕಷ್ಟು ಕಾರ್ಯಕ್ರಮಗಳಾಗೋದು, ಅವಾರ್ಡ್ ಫಂಕ್ಷನ್ಗಳಿರ್ಬೋದು ನಮ್ಮಲ್ಲೇ ನಡೀತಿತ್ತು. ಪ್ರತಿಯೊಂದು ಚಾನಲ್ ಅವ್ರು ಮಾಡ್ತಿದ್ರು, ಎಲ್ಲ ಆಯಿತು. ಈಗ ಅದೆಲ್ಲ ಸ್ಟಾಪ್ ಆಗಿರೋದ್ರಿಂದ ಯಾರೂ ಎಲ್ಲೂ ಸಿಗ್ತಾ ಇಲ್ಲ. ಸೊ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ಒಗ್ಗಟ್ಟಿಲ್ಲ ಅನ್ನೋದು ಅಷ್ಟೊಂದು ಸರಿ ಅನಿಸಲ್ಲ ನನಗೆ. ಎಲ್ಲರೂ ಸಿಕ್ಕಿದಾಗೆಲ್ಲ ಚೆನ್ನಾಗೇ ಇರ್ತೀವಿ. ಸೊ ಅದು ಹಂಗೆ ಇರುತ್ತೆ. ಅದು ಆಕ್ಟಿವ್ ಅಂತ ನೀವು ಒಂದಷ್ಟು ನಟರು ಅದ್ರ ಬಗ್ಗೆ ಮಾತನಾಡಿ, ಯಾಕಂದ್ರೆ ಕಲಾವಿದರ ಸಂಘದಲ್ಲಿ ಚುನಾವಣೆಗೆ ಎಷ್ಟು ವರ್ಷ ಆಯಿತು, ಯಾರು ಗಮನ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿ ಹೋಗಿದ್ದಾರೆ. ಸೊ ಎಲ್ರಿಗೂ ಇದೊಂದು ವಿಷಯ ತಲುಪಿಸ್ಬೇಕು. ಇವಾಗ ಸಾಕಷ್ಟು ಜನ ಇದ್ದಾರೆ ನಮ್ಮ ಚೇಂಬರಲ್ಲಿ ಇದ್ದಾರೆ. ಸೊ ಅವರೆಲ್ಲರೂ ಮುಂದೆ ನಿಂತು ಮಾಡಿದ್ರೆ ಆಗುತ್ತೆ ಅದು. ಸೊ ದಟ್ಸ್ ನ್ಯಾಚುರಲ್ ಅದು.